ನಿನ್ನೆ ದಿನ ನಾವು 2 ಡಿಜಿಟ್ ಸ್ಕ್ವೇರ್ ನಂಬರ್ ಹೆಂಗೆ ನಾವು ಫೈಂಡ್ ಔಟ್ ಮಾಡೋದನ್ನು ಕಲ್ತ್ವಿ. ಇವತ್ತು 3 ಡಿಜಿಟ್ ಹೌ ಟು ಫೈಂಡ್ 3 ಡಿಜಿಟ್ ಸ್ಕ್ವೇರ್ ನಂಬರ್ಸ್ ಹೆಂಗೆ ನಾವು ಫೈಂಡ್ ಮಾಡೋಣ. 3 ಡಿಜಿಟ್ ನಂಬರ್ ಇದ್ದಿದ್ದು ಯಾಕಂದ್ರೆ ಸಡನ್ಲಿ ಕ್ವಶನ್ ಬರ್ತದೆ, ಸೆಕೆಂಡ್ಸ್ ಒಳಗೆ ನಾವು ಆನ್ಸರ್ ಮಾಡೋದು ಇರ್ತದೆ. ಹೀಗಿದ್ದಾಗ 101 ಹೋಲ್ ಸ್ಕ್ವೇರ್ ಇಸ್ಕೊಲ್ ಟು ನಮ್ಮದು ಸ್ಕ್ವೇರ್ ಸಂಖ್ಯೆ ಏನು ಅಂತ ಕೇಳ್ತಾನೆ. ಅವಾಗ ಈಗ ನಾವು ಹಿಂದಿ ಇಷ್ಟೆಲ್ಲ ಬಿಡಿಸ್ಬೇಕಾಗ್ತದೆ. ಇಷ್ಟೆಲ್ಲ ಬಿಡಿಸ್ಲಿಕ್ಕೆ ಟೈಮ್ ವೇಸ್ಟ್ ಆಗ್ತದೆ. ಇಷ್ಟೆಲ್ಲ ಬಿಡ್ಸೋಕೆ ಒಂದು ಕನಿಷ್ಠ ಒಂದು 10 ರಿಂದ 12 ಸೆಕೆಂಡ್ಸ್ ಅಂತೂ ಬೇಕು, ಮಿನಿಮಮ್ ಅಂದ್ರೆ ಅಷ್ಟು ಬೇಕಾಗ್ತದೆ. ಈಗ ನೋಡಿ ಇಲ್ಲಿ ಒಂದು ಇಲ್ಲಿ ಹಚ್ಕೊಂಡು ಇದನ್ನ ಇಷ್ಟು ಹಚ್ಕೊಂಡು ಇದನ್ನೆಲ್ಲ ಪ್ಲಸ್ ಮಾಡಿ ಇದನ್ನೆಲ್ಲ ಇಂಪ್ರೂವ್ ಮಾಡಿಕೊಂಡು ಆ್ಯಡ್ ಮಾಡಿ ಲಾಸ್ಟಿಗೆ ಆನ್ಸರ್ 10,200 ಬರ್ತದೆ. ಅದನ್ನು ನಾವು ಟ್ರಿಕ್ ಒಳಗೆ ಹೆಂಗೆ ಯೂಸ್ ಮಾಡೋಣ ಅಂದ್ರೆ ಸಿಂಪಲ್ ಅದ. ಈಗ 101 ಹೋಲ್ ಸ್ಕ್ವೇರ್ ಅದ, 101 ಹೋಲ್ ಸ್ಕ್ವೇರ್. ಈಗ ಲಾಸ್ಟ್ ಒಂದು ಸಂಖ್ಯೆ ಇರ್ತದಲ್ಲ, ಒಂದು ಸಂಖ್ಯೆನ ಬಿಡಬೇಕು ನಾವು. ಈ ಒಂದು ಸಂಖ್ಯೆನ ಬಿಟ್ಟು ನೆಕ್ಸ್ಟ್ 10 ಇರ್ತದಲ್ಲ, ಈ 2 ಡಿಜಿಟ್ ತೊಗೋಬೇಕು. ಈ 2 ಡಿಜಿಟ್ ತೊಗೊಂಡಾಗ ಇದ್ರದ್ದು ಏನು ಬರ್ತದ 10 ಅದ. 10ದ ವರ್ಗ ಸಂಖ್ಯೆ ಎಷ್ಟು? 10ದ ವರ್ಗ ಸಂಖ್ಯೆ 100 ಅದ. 100. 10ದ ವರ್ಗ ಸಂಖ್ಯೆ ಎಷ್ಟು? 100. ಆ 100ಅನ್ನು ಇಲ್ಲಿ ಬರ್ಕೋಬೇಕು. 100ಅನ್ನು ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 1ರ ವರ್ಗ ಸಂಖ್ಯೆ 1. ಬಟ್ ನಾವು ಇಲ್ಲಿ ಕೊನೆಯದಾಗಿ ಬರಿಬೇಕಾದ್ರೆ ಯಾವಾಗಲೂ 2 ಡಿಜಿಟ್ ಬರಿಬೇಕು, ಸಿಂಗಲ್ ಡಿಜಿಟ್ ಬರೆಯೋ ಹಾಗಿಲ್ಲ. 1ರ ಸಂಖ್ಯೆ 1 ಬಂತಂದ್ರೆ 1 ಬರ್ಕೊಂಡು ಅದ್ರ ಜೊತೆಗೆ 0 ಬರೀಬೇಕು. ಇದು ಕಂಪಲ್ಸರಿ. 10ರ ವರ್ಗ ಸಂಖ್ಯೆ ಎಷ್ಟು? 100 ಬರೆದ್ರಿ. 1ರ ವರ್ಗ ಸಂಖ್ಯೆ ಎಷ್ಟು? 1. ಬಟ್ ಅದು ಸಿಂಗಲ್ ಬಂದಿರೋ ಒಂದು ಕಾರಣಕ್ಕೆ ಅದನ್ನು 0 ಒಂದು ಸಮೇತ ಬರೀಬೇಕು. ಇಷ್ಟಾದ ಮೇಲೆ ಈ 10 × 1 10 ನೋಡ್ರಿ, 10 × 1 10, 10 × 2 20. ಮೊದಲು ಏನು ಮಾಡಿದ್ರಿ, 101 ಹೋಲ್ ಸ್ಕ್ವೇರ್ ಅದಲ್ಲ, ಇದನ್ನ ಹೆಂಗೆ ಕಂಡುಹಿಡಿದಪ್ಪ ಅಂದ್ರೆ ಒಂದು ಗೇರ್ ಹೇಳ್ಕೋಬೇಕು. ಲಾಸ್ಟ್ ಒಂದು ಸಿಂಗಲ್ ಡಿಜಿಟ್ ತೊಗೊಂಡು ಒಂದು ಲೈನ್ ಹಾಕ್ಕೋಬೇಕು. ಒಂದು ಲೈನ್ ಹಾಕ್ಕೊಂಡು ಇದ್ರ 2 ಡಿಜಿಟ್ ಇರ್ತದಲ್ಲ, ಅದು ವರ್ಗ ಸಂಖ್ಯೆ ಎಷ್ಟು? 10ರ ವರ್ಗ ಸಂಖ್ಯೆ ಎಷ್ಟು? 100 ಇಲ್ಲಿ ಬರ್ಕೊಂಡ. ನೆಕ್ಸ್ಟ್ 1ರ ವರ್ಗ ಸಂಖ್ಯೆ ಎಷ್ಟು? 1. ಬಟ್ ಅದು ಒಂದು ಬಂದು ಒಂದು ಕಾರಣಕ್ಕೆ ಅದ್ರ ಜೊತೆಗೆ ಇನ್ನೊಂದು ಡಿಜಿಟ್ ಸೇರ್ಬೇಕು. ಕೊನೆಯದಾಗಿ ನಾವು ಕಂಪಲ್ಸರಿ ಡಿಜಿಟ್ ಬರೀಲೇಬೇಕು. ಆದ ಕಾರಣಕ್ಕೆ 0 ಒಂದು ಆ್ಯಡ್ ಮಾಡಿದ್ವಿ. ಇದು ಮುಗಿದಾದ ಮೇಲೆ ಇಲ್ಲೇ 10 × 1 10, 10 × 2 20. ನೋಡು, 10 × 1 10, 10 × 20, 10 × 2 20. ಈ 20ನ ಇಲ್ಲಿ ಲಾಸ್ಟಿಗೆ ಒಂದು ಪ್ಲೇಸ್ ಬಿಟ್ಟು, ಕಂಪಲ್ಸರಿ ಒಂದು ಪ್ಲೇಸ್ ಬಿಡಲೇಬೇಕು. ಇಲ್ಲಿ ಪ್ಲೇಸ್ ಬಿಟ್ಟು 20 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಎಡಿಷನ್ ಮಾಡಬೇಕು. 1 × 1 1, 0 × 0, 2 × 2, 0 × 0, 1 × 1. ಆನ್ಸರ್ ಎಷ್ಟು ಬಂತು? 10,201. ಇಲ್ಲಿ ಆನ್ಸರ್ ಸಹ ಇದ್ರದ್ದು ಇಷ್ಟೆಲ್ಲ ಮಾಡಿದೀವಲ್ಲ, ಇದರ ಆನ್ಸರ್ ಎಷ್ಟು ಬಂದದ? 10,201. ಸಿಂಪಲ್ ಅದ ಟ್ರಿಕ್. ಬಟ್ ಇಲ್ಲಿ 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 ಮಿಸ್ಟೇಕ್ ಮಾಡಬಾರ್ದು. ಯಾವಾಗಲೂ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಲಾಸ್ಟಿಗೆ ಒಂದು ಡಿಜಿಟ್ ಬಿಟ್ಟು, ಲಾಸ್ಟಿಗೆ ಕೊನೆಯಲ್ಲಿಂದ ಒಂದು ಡಿಜಿಟ್ ಬಿಟ್ಟು ಇಲ್ಲಿ ಉಳಿದಿದ್ದು ಯಾವ ಡಿಜಿಟ್ ಇರ್ತದಲ್ಲ ಆ ಸ್ಕ್ವೇರ್ ನಂಬರ್ ಬರೀಬೇಕು ನಾವು. ಇಲ್ಲಿ 10ರದ್ದು 100, 1ರದ್ದು 1. ಇದ್ರ ಜೊತೆಗೆ ನಾವು 0 ಆ್ಯಡ್ ಮಾಡಲೇಬೇಕು, ಕಂಪಲ್ಸರಿ ಆ್ಯಡ್ ಮಾಡಬೇಕು. ಬೈ ಮಿಸ್ಟೇಕ್ 2 ಬಂದಿತ್ತು ಅಂದ್ರೆ 4 ಬರ್ತದಲ್ಲ, ಆ 4 ಜೊತೆಗೆ ನಾವು 0 ಆ್ಯಡ್ ಮಾಡಲೇಬೇಕು, ಕಂಪಲ್ಸರಿ 0 ಆ್ಯಡ್ ಮಾಡಬೇಕು. ಆಮೇಲೆ 10 × 1 10, 10 × 2 20. ಆ 20 ಲಾಸ್ಟಿಗೆ ಒಂದು ಪ್ಲೇಸ್ ಬಿಟ್ಟು ಇದನ್ನ ಆ್ಯಡ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಒಂದು 2 ಸೆಕೆಂಡ್ಸ್ ಒಳಗೆ ಆನ್ಸರ್ ಸಿಗ್ತದೆ. ಇದಕ್ಕೆ ಒಂದು 10 ರಿಂದ 12 ಸೆಕೆಂಡ್ಸ್ ನಮ್ಗೆ ಉಳಿತಾಯ ಆಗ್ತದೆ. ಸಮಯ ನಾವು ಹೆಂಗೆ ಉಳಿತಾಯ ಮಾಡ್ಕೋಬೇಕು ಅನ್ನೋದು ನೋಡ್ಕೋಬೇಕು. ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ನಾವು ಹೆಂಗೆ ಸಮಯ ಎಷ್ಟು ಉಳಿತಾಯ ಮಾಡ್ತೀವಲ್ಲ ಅದು ಭಾಳ ಪ್ರಾಮುಖ್ಯತೆ ಕೊಡ್ತದೆ ಎಕ್ಸಾಮ್ದೊಳಗೆ. ಇಷ್ಟದ ಸ್ನೇಹಿತರೆ. ಈ ನೆಕ್ಸ್ಟ್ ಇಲ್ಲಿ ಎರಡು ಬರ್ದಿ ನಾನು ಏನು ವರ್ಕ್ ಮಾಡಿ ಕಾಮೆಂಟ್ ಮಾಡಿ ನೋಡೋಣ. ಇದೇ ಥರ ಟ್ರಿಕ್ ಯೂಸ್ ನಿಮ್ಮ ಟ್ರಿಕ್ ಇರ್ತಲ್ಲ ಅದನ್ನು ಒಂದು ಸಲ ನೋಡಿರಿ. ಇದೊಂದು ಸಲ ಹಂಗೆ ಜಸ್ಟ್ ನೋಡಿರಿ. ಇದೆಷ್ಟದ? ಇಲ್ಲಿ 102 ಹೋಲ್ ಸ್ಕ್ವೇರ್, ಆಮೇಲೆ 103 ಹೋಲ್ ಸ್ಕ್ವೇರ್. ಇವನ್ನ 2 ಮಾಡಿ ಆನ್ಸರ್ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.